ವೀಕ್ಷಕರೇ ನಮಸ್ಕಾರ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ BY ವಿಜಯೇಂದ್ರ ಅವರು ಇತ್ತೀಚಿನ ದಿನಗಳಲ್ಲಿ ತುಂಬಾ ಪ್ರಬುದ್ಧವಾದ ನಿರ್ಧಾರಗಳನ್ನು ಕೈಗೊಳ್ಳುತ್ತಿದ್ದಾರೆ. ಅದು ಪಕ್ಷದ ದೃಷ್ಟಿಯಿಂದ ಮತ್ತು ಅವರ ವೈಯಕ್ತಿಕ ವರ್ಚಸ್ಸಿನ ದೃಷ್ಟಿಯಿಂದ ಕೂಡ ಇವು ಮಹತ್ವದ್ದಾಗಿವೆ. ಕಳೆದ 6 ತಿಂಗಳಲ್ಲಿ BY ವಿಜಯೇಂದ್ರ ಅವರು ತೆಗೆದುಕೊಂಡಂತ ಈ ನಿರ್ಧಾರಗಳು ಪಕ್ಷದ ವರ್ಚಸ್ಸನ್ನು ಹೆಚ್ಚಿಸಿವೆ. ಅಷ್ಟೇ ಅಲ್ಲ, ಅವರ ವೈಯಕ್ತಿಕ ವರ್ಚಸ್ಸು ಕೂಡ ಹೆಚ್ಚಾಗುವುದಕ್ಕೆ ಈ ನಿರ್ಧಾರಗಳು ಕೂಡ ಕಾರಣವಾಗಿದೆ. ನೋಡಿ, ಕಳೆದ ಒಂದೂವರೆ ವರ್ಷಗಳ ಹಿಂದೆ ಬಿಜೆಪಿಯಲ್ಲಿ ಆಂತರಿಕ ಕಚ್ಚಾಟ ತುಂಬಾ ಭುಗಿಲೆದ್ದಿತ್ತು. ಹಿರಿಯ ನಾಯಕರು, ಕಿರಿಯ ನಾಯಕರು ಕೂಡ ರಾಜ್ಯಾಧ್ಯಕ್ಷರ ವಿರುದ್ಧ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಒಂದು ಅಸಮಾಧಾನ, ಭಿನ್ನಮತ ಸೈಲೆಂಟ್ ಆಗಿದೆ, ಬಹುತೇಕ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಮೊನ್ನೆಯಷ್ಟೇ ರಮೇಶ್ ಜಾರಕಿಹೊಳಿ ಅವರ ಟೀಮ್ ದೆಹಲಿಗೆ ಹೋಗಿ ದೂರು ಕೊಟ್ಟು ಬಂದರೂ ಕೂಡ ಹೈಕಮಾಂಡ್ ನಾಯಕರು ಯಾವುದೇ ಆದ್ಯತೆ, ಪ್ರಾಧಾನ್ಯತೆ, ಮಾನ್ಯತೆ ಕೂಡ ನೀಡಿಲ್ಲ. ಅಂದ್ರೆ ಪಕ್ಷದಲ್ಲಿ BY ವಿಜಯೇಂದ್ರ ಅವರ ವರ್ಚಸ್ಸು ಹೆಚ್ಚುತ್ತಿದೆ ಎಂಬುದಕ್ಕೆ ಕಾರಣವಾಗಿದೆ. ಅಷ್ಟೇ ಅಲ್ಲ, ಪಕ್ಷದ ವರ್ಚಸ್ಸು ಕೂಡ ವಿಜಯೇಂದ್ರ ಅವರ ಕಾರ್ಯಶೈಲಿಯಿಂದ ಹೆಚ್ಚುತ್ತಿದೆ ಎಂಬುದು ಕೂಡ ಹೈಕಮಾಂಡ್ ನಾಯಕರ ಗಮನಕ್ಕೆ ಬಂದಿದೆ. ಹೀಗಾಗಿ ಅವರ ವಿರುದ್ಧ ಏನೇ ದೂರು ಹೋದ್ರು ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತಿಲ್ಲ. ಹಾಗಾದ್ರೆ ಇತ್ತೀಚಿನ ದಿನಗಳಲ್ಲಿ BY ವಿಜಯೇಂದ್ರ ಅವರು ತೆಗೆದುಕೊಂಡಂತ ಪ್ರಬುದ್ಧ ನಿರ್ಧಾರಗಳು ಮತ್ತು ಪಕ್ಷದ ವರ್ಚಸ್ಸಿನ ದೃಷ್ಟಿಯಿಂದ ತೆಗೆದುಕೊಂಡಂತ ಆ 4 ನಿರ್ಧಾರಗಳಾದರೂ ಯಾವುವು? ವೀಕ್ಷಕರೇ ನೋಡಿ, ಕಳೆದ 6 ತಿಂಗಳಿಂದ ಧರ್ಮಸ್ಥಳದ ವಿರುದ್ಧ ಒಂದು ಅಪಪ್ರಚಾರ ನಡೀತು, ಅದು ಪ್ರೊಪಾಗಂಡ ನಡೀತು. ಇಂಥ ವೇಳೆ ಒಂದು ಪಾದಯಾತ್ರೆಯನ್ನು ಕೂಡ ಹಮ್ಮಿಕೊಂಡಿದ್ರು. ಈ ವೇಳೆ ರಾಜ್ಯಾಧ್ಯಕ್ಷರಾಗಿರುವ BY ವಿಜಯೇಂದ್ರ ಅವರು ಸೌಜನ್ಯ ಮನೆಗೆ ಭೇಟಿ ಕೊಟ್ಟರು. ಈ ಒಂದು ಭೇಟಿ ಇದೆಯಲ್ಲ ಬಿಜೆಪಿಯಲ್ಲೇ ಕೂಡ ಒಂದು ದೊಡ್ಡ ಸಂಚಲನ ಉಂಟು ಮಾಡಿತ್ತು. ಏನು ನಡೆದು 10-15 ವರ್ಷಗಳಾದ್ರೂ ಕೂಡ ಬಿಜೆಪಿ ನಾಯಕರು ಸೌಜನ್ಯ ಮನೆಗೆ ಭೇಟಿ ಕೊಡುವ ಒಂದು ಪ್ರಯತ್ನ ಮಾಡಿರಲಿಲ್ಲ. ಅಂದ್ರೆ ಬಿಜೆಪಿ ನಾಯಕರಿಗೆ ಎಲ್ಲೋ ಒಂದು ಆತಂಕ ಇತ್ತು, ಇಲ್ಲಿ ಏನಾದ್ರೂ ಇರಬಹುದು ಎಂಬ ಶಂಕೆ ಕೂಡ ಇತ್ತು. ಆದ್ರೆ ವಿಜಯೇಂದ್ರ ಅವರು ಇಂಥದ್ದೊಂದು ನಿರ್ಧಾರ ತೆಗೆದುಕೊಂಡ್ರಲ್ಲ, ಆ ನಿರ್ಧಾರಕ್ಕೆ ಬಹುತೇಕ ಎಲ್ಲಾ ಕಡೆಯಿಂದ ಶಾಬಾಷ್ಗಿರಿ ಬಂತು. ಅಂದ್ರೆ ಅಲ್ಲಿ ಅವರು ತೆಗೆದುಕೊಂಡಂತ ಆ ನಿರ್ಧಾರದಿಂದ ಪಕ್ಷದ ವರ್ಚಸ್ಸು ಕೂಡ ಕರಾವಳಿ ಭಾಗದಲ್ಲಿ ಮತ್ತಷ್ಟು ಹೆಚ್ಚಿದೆ. ಅದೇ ರೀತಿ ವಿಜಯೇಂದ್ರ ಅವರ ವರ್ಚಸ್ಸು ಹೆಚ್ಚುವುದಕ್ಕೂ ಕೂಡ ಕಾರಣವಾಗಿದೆ. ಇನ್ನೊಂದು ಮಹತ್ವದ ನಿರ್ಧಾರ ಯಾವುದಪ್ಪ ಅಂದ್ರೆ, ಕಳೆದ 5-6 ತಿಂಗಳ ಹಿಂದೆ ಉತ್ತರ ಕರ್ನಾಟಕದಲ್ಲಿ ದೊಡ್ಡ ನೆರೆ ಉಂಟಾಗಿತ್ತು. ಸರ್ಕಾರ ನೆರೆ ಸಂತ್ರಸ್ತರ ಬಳಿಗೆ ಹೋಗಲು ವಿಳಂಬ ಮಾಡಿತ್ತು. ಇದೇ ಸಂದರ್ಭವನ್ನು ಉಪಯೋಗಿಸಿಕೊಂಡಂತ BY ವಿಜಯೇಂದ್ರ ಅವರು ತುರ್ತಾಗಿ ರೈತರ ಸಮಸ್ಯೆ ಆಲಿಸಿದ್ರು. ರಾಜ್ಯಾದ್ಯಂತ ಅಂದ್ರೆ ಉತ್ತರ ಕರ್ನಾಟಕದಂತ ಪ್ರವಾಸ ಮಾಡಿ ರೈತರ ಸಮಸ್ಯೆ, ಸಾಮಾನ್ಯ ಜನರ ಸಮಸ್ಯೆ ಮತ್ತು ನೆರೆಗೆ ಸಿಲುಕಿದವರ ಸಮಸ್ಯೆಯನ್ನು ಆಲಿಸಿ ಒಂದು ಸರ್ಕಾರಕ್ಕೆ ಚಾಟಿ ಬೀಸುವ ಒಂದು ಪ್ರಯತ್ನ ಮಾಡಿದ್ರು. ನೆರೆ ಸಂತ್ರಸ್ತರಿಗೆ ಕೂಡಲೇ ಪರಿಹಾರ ನೀಡಬೇಕು ಅಂತ ಪದೇ ಪದೇ ಆಗ್ರಹ ಮಾಡಿದ ನಿಟ್ಟಿನಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ನೆರೆ ಸಂತ್ರಸ್ತರತ್ತ ಧಾವಿಸಿತು ಅಂತ ಹೇಳ್ಬೋದು. ಅದೇ ರೀತಿ ಪಕ್ಷದ ವರ್ಚಸ್ಸು ಮತ್ತು ತಮ್ಮ ವರ್ಚಸ್ಸು ಹೆಚ್ಚುವುದಕ್ಕೆ ಮೂರನೇ ನಿರ್ಧಾರ ಯಾವುದಪ್ಪ ಅಂದ್ರೆ, 1 ತಿಂಗಳಿಂದ ಬೆಳಗಾವಿಯಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ಕಬ್ಬು ಬೆಳೆಗಾರರು ಹಮ್ಮಿಕೊಂಡಿದ್ರು. ಅದು ಬೆಂಬಲ ಬೆಲೆಗಾಗಿ. 1 ವಾರದಿಂದ ಕಬ್ಬು ಬೆಳೆಗಾರರು ಪ್ರತಿಭಟನೆ ನಡೆಸುತ್ತಿದ್ರು ಕೂಡ ಸರ್ಕಾರ ಯಾವುದೇ ಚಾಕರ ಕೂಡ ಎತ್ತಿರಲಿಲ್ಲ. ಇಂಥ ವೇಳೆ ಅಂದ್ರೆ 50ನೇ ಬರ್ಡೇಯನ್ನು ರೈತರ ಪ್ರತಿಭಟನಾ ಸ್ಥಳದಲ್ಲಿ ಆಚರಿಸಿಕೊಂಡ್ರು. ಅಂದ್ರೆ ಅಹೋರಾತ್ರಿ ಧರಣಿಯಲ್ಲಿ ಭಾಗವಹಿಸುವ ಮೂಲಕ ರೈತರ ಧ್ವನಿಗೆ ಮತ್ತೊಂದಷ್ಟು ತೀವ್ರತೆ ಕೊಡುವಲ್ಲಿ ಕೂಡ BY ವಿಜಯೇಂದ್ರ ಅವರು ಯಶಸ್ವಿಯಾದರು. ಅಷ್ಟೇ ಅಲ್ಲ, ಯಾವಾಗ ರಾಜ್ಯಾಧ್ಯಕ್ಷರಾಗಿರುವ BY ವಿಜಯೇಂದ್ರ ಅವರು ಕಬ್ಬು ಬೆಳೆಗಾರರ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು, ಎಚ್ಚೆತ್ತಂತ ಸರ್ಕಾರ ಕಬ್ಬು ಬೆಳೆಗಾರರ ಬೇಡಿಕೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ಗಮನ ಹರಿಸಿದ್ದಲ್ಲದೆ ಬೆಂಬಲ ಬೆಲೆಯನ್ನು ಕೂಡ ಘೋಷಣೆ ಮಾಡಿತು. ಸುವರ್ಣಸೌಧದಲ್ಲಿ ನಡೀತಕ್ಕಂಥ ಚಳಿಗಾಲದ ಅಧಿವೇಶನದಲ್ಲೂ ಕೂಡ ವಿವಿಧ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಮತ್ತು ರೈತರ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ BY ವಿಜಯೇಂದ್ರ ಅವರು 20ಕ್ಕೂ ಹೆಚ್ಚು ಸಾವಿರ ರೈತರನ್ನು ಸೇರಿಸಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವ ಒಂದು ದೊಡ್ಡ ಪ್ರಯತ್ನ ಮಾಡಿದ್ರು. ಈ ಒಂದು ಹೋರಾಟದ ಮೂಲಕ ಸರ್ಕಾರವನ್ನು ಎಚ್ಚರಿಸುವ ಪ್ರಯತ್ನಕ್ಕೆ ಎಲ್ಲೆಡೆಯಿಂದ ಕೂಡ ಮೆಚ್ಚುಗೆಗೆ ಕಾರಣವಾಗಿದೆ. ಅದೇ ರೀತಿ ಇನ್ನೊಂದು ನಿರ್ಧಾರ ಏನಪ್ಪಾ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ನೋಡಿ, ಪಕ್ಷದಲ್ಲಿ ಇದ್ದಂತ ಆಂತರಿಕ ಕಚ್ಚಾಟ ಕಡಿಮೆಯಾಗಿದೆ. ಯಾಕಂದ್ರೆ ಅವರು ತೆಗೆದುಕೊಂಡಂತ ಒಂದು ನಿಲುವು ಏನಪ್ಪಾ ಅಂದ್ರೆ, ಒಂದು ಪ್ರಬುದ್ಧ ನಿಲುವು ಏನಪ್ಪಾ ಅಂದ್ರೆ, ಹಿರಿಯ ನಾಯಕರನ್ನು, ಕಿರಿಯ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರು ಮುನ್ನಡೆಯುತ್ತಿದ್ದಾರೆ. ಮೊನ್ನೆ ಅಷ್ಟೇ ಬಸವರಾಜ ಬೊಮ್ಮಾಯಿ ಅವರ ಮನೆಗೆ ಭೇಟಿ ಕೊಟ್ಟರು, ಗೋವಿಂದ ಕಾರಜೋಳ ಅವರ ಮನೆಗೆ ಭೇಟಿ ಕೊಟ್ಟರು, ಅದೇ ರೀತಿ ಸುನಿಲ್ ಕಾರ್ಕಳ ಅವರ ಮನೆಗೆ ಭೇಟಿ ಕೊಟ್ಟರು, ಸದಾನಂದ ಗೌಡ ಅವರ ಮನೆಗೆ ಕೂಡ ಭೇಟಿ ಕೊಟ್ಟು ಸಲಹೆ ಮಾರ್ಗದರ್ಶನವನ್ನು ಕೂಡ ತೆಗೆದುಕೊಂಡ್ರು. ಹಾಗೆ
ಸಿಟಿ ರವಿ ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ. ಅದೇ ರೀತಿ ಸುವರ್ಣಸೌಧದಲ್ಲಿ ರಮೇಶ್ ಜಾರಕಿಹೊಳಿ ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಒಂದು ಪ್ರಯತ್ನ ಮಾಡಿದ್ದಾರೆ. ಅಂದ್ರೆ ಸುವರ್ಣಸೌಧದಲ್ಲಿ ಇಬ್ರು ನಾಯಕರು ಮುಖಾಮುಖಿ ಆಗ್ತಾರೆ. ಆ ವೇಳೆ ವಿಜಯೇಂದ್ರ ಅವರು ಬನ್ನಿ ರಮೇಶ್ ಅಣ್ಣ ರೈತರ ಪ್ರತಿಭಟನೆಯಲ್ಲಿ ಭಾಗವಹಿಸೋಣ ಅಂತ ಒಂದು ಆಹ್ವಾನವನ್ನು ಕೂಡ ಕೊಡ್ತಾರೆ. ಆದರೆ ಆ ಆಹ್ವಾನವನ್ನು ರಮೇಶ್ ಜಾರಕಿಹೊಳಿ ಅವರು ನಿರಾಕರಿಸ್ತಾರೆ. ಅಂದ್ರೆ ಇಲ್ಲಿ ಕೂಡ ಅಷ್ಟೇ, ಹಿರಿಯರು ಕಿರಿಯರನ್ನದೇ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷವನ್ನು ಸಂಘಟಿಸುವ ನಿಟ್ಟಿನಲ್ಲಿ 2028ರ ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಿದ್ದಾರೆ. ಇದು ಅವರ ಮಹತ್ವದ ಬದಲಾವಣೆ, ಅವರಲ್ಲಾದಂಥ ಮಹತ್ವದ ಬದಲಾವಣೆ ಅಷ್ಟೇ ಅಲ್ಲ, ಪಕ್ಷದ ದೃಷ್ಟಿಯಿಂದ, ಅವರ ವೈಯಕ್ತಿಕ ದೃಷ್ಟಿಯಿಂದ, ವೈಯಕ್ತಿಕ ವರ್ಚಸ್ಸಿನ ದೃಷ್ಟಿಯಿಂದ ಕೂಡ ಈ ನಿರ್ಧಾರ ತುಂಬಾ ಮಹತ್ವದ್ದಾಗಿದೆ. ಇಂಥ ಈ ಕೆಲವು ನಿರ್ಧಾರಗಳು ಬಿಜೆಪಿಯ ವರ್ಚಸ್ಸನ್ನು ಇತ್ತೀಚಿನ ದಿನಗಳಲ್ಲಿ ಹೆಚ್ಚುವಂತೆ ಮಾಡಿದೆ. ಅಷ್ಟೇ ಅಲ್ಲ, ವಿಜಯೇಂದ್ರ ಅವರ ವರ್ಚಸ್ಸು ಕೂಡ ಕಳೆದ 6 ತಿಂಗಳಲ್ಲಿ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಅದಕ್ಕೆ ಇವರು ತೆಗೆದುಕೊಂಡಂತ ಈ ಪ್ರಬುದ್ಧ ನಿರ್ಧಾರಗಳೇ ಕಾರಣ ಅನ್ಬೋದು. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.